ಸ್ನೇಹಿತರೆ ನಮಸ್ಕಾರ. ಕಾಳಸರ್ಪ ದೋಷ ಬಹುಶಃ ನೀವೆಲ್ಲ ಇದ್ರ ಬಗ್ಗೆ ಕೇಳಿರ್ಬೋದು. ಬಹಳ ಜನ ಈ ಕಾಳಸರ್ಪ ದೋಷದ ಪರಿಹಾರಕ್ಕಾಗಿ ಕುಕ್ಕೆಗೆ ಹೋಗ್ತಾರೆ, ಕಾಳಹಸ್ತಿಗೆ ಹೋಗ್ತಾರೆ, ಘಾಟಿ ಇಂಥ ಕಡೆ ಹೋಗಿ ಪರಿಹಾರ ಇಂಥದನ್ನೆಲ್ಲ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ. ಸೊ ಕೆಲವೊಂದು ಆಸ್ಟ್ರಾಲಜರ್ಸು ಕೂಡ ಈ ಥರ ಪರಿಹಾರವನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಒಂದು ಸತ್ಯ ವಿಚಾರ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಏನು ಈ ಕಾಳಸರ್ಪ ದೋಷ ಅಂತ ಹೇಳ್ತಾರೋ ಇದರ ಬಗ್ಗೆ ಜ್ಯೋತಿಷ್ಯದ ಪ್ರಧಾನವಾದಂಥ ಪ್ರಾಚೀನ ಗ್ರಂಥಗಳು ಅಂತ ಏನಿವೆಯೋ ಅಲ್ಲಿ ಎಲ್ಲೂ ಕೂಡ ಇದರ ಪ್ರಸ್ತಾಪನೂ ಇಲ್ಲ, ಮೆನ್ಷನ್ನೂ ಕೂಡ ಅದರ ಬಗ್ಗೆ ಹೇಳೂ ಇಲ್ಲ. ನೋಡಿ, ಇದು ಕಾಳಸರ್ಪ ದೋಷ ಇರುವಂಥ ಒಂದು ಕುಂಡಲಿ. ಇಲ್ಲಿ ನೋಡಿ, ಎಲ್ಲ ಪ್ಲ್ಯಾನೆಟ್ಗಳು ಕೂಡ ರಾಶಿಮಂಡಲದ ಒಂದೇ ಭಾಗದಲ್ಲಿದೆ. ಏನು ಇದು ನೀವು ಇಲ್ಲಿ ಚಾರ್ಟ್ ನೋಡ್ತಾ ಇದ್ದೀರೋ ಇದನ್ನು ರಾಶಿಮಂಡಲ ಅಂತಾರೆ. ಅಂದರೆ ಆಕಾಶದ ಚಿತ್ರವನ್ನು ಈ ರೀತಿ ಒಂದು ಚಾರ್ಟ್ ಥರ ಮಾಡ್ಕೊಳ್ಳಲಾಗುತ್ತೆ. ಅದನ್ನೇ ಜನ್ಮಕುಂಡಲಿ ಅಂತ ಹೇಳೋದು. ಇದರಲ್ಲಿ ಒಂದು ಭಾಗದಲ್ಲಿ ಗ್ರಹಗಳೆಲ್ಲವೂ ಅಲೈನ್ ಆಗಿದೆ, ಇನ್ನೊಂದು ಭಾಗ ಸಂಪೂರ್ಣವಾಗಿ ಖಾಲಿ ಇದೆ. ಹಾಗೆಯೇ ಎಲ್ಲ ಪ್ಲ್ಯಾನೆಟ್ಗಳು ಕೂಡ ರಾಹು ಮತ್ತು ಕೇತು ಇದರ ನಡುವೆ ಬರ್ತಾ ಇದೆ. ಸೊ ರಾಹು ಕೇತುವಿನ ಆಚೆಗೆ ಯಾವುದು ಪ್ಲ್ಯಾನೆಟ್ ತೋರಿಸ್ತಾ ಇಲ್ಲ. ಯಾವಾಗ ರಾಶಿಮಂಡಲ ಅಂದರೆ ಝೋಡಿಯಾಕ್ನಲ್ಲಿ ಎಲ್ಲ ಗ್ರಹಗಳು ಕೂಡ ರಾಹು ಮತ್ತು ಕೇತುವಿನ ನಡುವೆ ಹೀಗೆ ಬಂದಿಯಾಗ್ತವೋ ಅದನ್ನು ಕಾಳಸರ್ಪ ದೋಷ ಅಂತ ಹೇಳಲಾಗುತ್ತೆ. ಸೊ ಗ್ರಹಗಳ ಮೂವ್ಮೆಂಟ್ ಆಗ್ತಾ ಎಲ್ಲ ಗ್ರಹಗಳು ಕೂಡ ರಾಶಿಮಂಡಲದ ಒಂದೇ ಭಾಗಕ್ಕೆ ಬಂದು ಸೇರುವಂಥದ್ದು, ಅದರಲ್ಲೂ ರಾಹು ಕೇತು ನಡುವೆ ಬಂದಿಯಾಗುವಂಥದ್ದು ನಡೀತಾ ಇರ್ತದೆ. ಇದೇನು ಅಪರೂಪ ಅಲ್ಲ, ಇದು ಸಾಮಾನ್ಯವಾಗಿ ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ಯಾರಾದರೂ ಹುಟ್ಟಿದ್ರೆ ಆ ಮಕ್ಕಳ ಚಾರ್ಟ್ನಲ್ಲಿ ಜನ್ಮಕುಂಡಲಿಯಲ್ಲಿ ಕಾಳಸರ್ಪ ದೋಷ ಇರೋದು ಕಾಣಿಸುತ್ತೆ. ಹಾಗೆಯೇ ಈ ಜನ್ಮಕುಂಡಲಿಯಲ್ಲೂ ಕೂಡ ಕಾಳಸರ್ಪ ದೋಷ ಕಾಣಿಸ್ತಾ ಇದೆ. ಆದರೆ ಈ ಹೋರೋಸ್ಕೋಪ್ ಯಾರ್ದು ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಫೇಮಸ್ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಅವರ ಜನ್ಮಕುಂಡಲಿ ಇದು. ಕಾಳಸರ್ಪ ದೋಷ ಇರೋ ಜಾತಕದವರೊಬ್ಬರು ಕ್ರೀಡಾ ಜಗತ್ತಿನಲ್ಲಿ ಅಳಿಸಲಾಗದ ದಾಖಲೆಗಳನ್ನು ಬರೀತಾರೆ. ಭಾರತ ರತ್ನ ಅನ್ನೋ ಸರ್ವೋಚ್ಚ ಗೌರವವನ್ನು ತಗೊಳ್ತಾರೆ. ಹೆಂಡತಿ ಮಕ್ಕಳು ಸುಖ ಸಂತೋಷ ಪ್ರತಿಯೊಂದನ್ನು ಅನುಭವಿಸ್ತಾರೆ. ಆದರೂ ಕಾಳಸರ್ಪ ದೋಷದ ವ್ಯಾಖ್ಯಾನ ಏನು ಹೇಳುತ್ತೆ ಅಂದರೆ ಈ ದೋಷ ಇರುವಂಥವರು ಜೀವನದಲ್ಲಿ ಬಹಳ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಏಳಿಗೆ ಹೊಂದೋದಿಲ್ಲ ಅಂತ ಹೇಳ್ತಾರೆ. ಕೈ ಹಾಕಿದ್ಯಾವುದು ನೆರವೇರೋದಿಲ್ಲ ಅಂತ ಹೇಳ್ತಾರೆ. ಒಂದು ರೀತಿಯ ಗೊತ್ತು ಗುರಿ ಇಲ್ಲದ ಜೀವನವನ್ನು ಮಾಡ್ತಾರೆ ಅಂತಲೂ ಕೆಲವರು ಹೇಳ್ತಾರೆ. ಆದರೆ ಸಚಿನ್ ತೆಂಡೂಲ್ಕರ್ ಅವರ ಜೀವನ ನೋಡಿದ್ರೆ ಹಾಗನ್ನಿಸ್ತಾ ಇದೆಯಾ? ನಾನು ಸಚಿನ್ ತೆಂಡೂಲ್ಕರ್ ಅವರ ಜಾತಕವನ್ನು ಪ್ರಧಾನವಾಗಿ ತಗೊಂಡಿರೋದು ಯಾಕೆ ಅಂದರೆ ಈ ಥರ ದೋಷ ಇರುವಂಥವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಇದನ್ನು ಪ್ರಧಾನವಾಗಿ ತಗೊಂಡಿರೋದು. ಇದೊಂದು ಉದಾಹರಣೆ ಅಷ್ಟೇ. ಇದಲ್ಲದೆ ರಜನಿಕಾಂತ್ ಅವರ ಜಾತಕದಲ್ಲೂ ಕೂಡ ಕಾಳಸರ್ಪ ದೋಷ ಇದೆ. ಜವಾಹರ್ಲಾಲ್ ನೆಹರು ಅವರ ಜಾತಕದಲ್ಲೂ ಕೂಡ ಕಾಳಸರ್ಪ ದೋಷ ಕಾಣುತ್ತೆ. ಹಾಗೆಯೇ ತುಂಬ ನೂರಾರು ಜನ ಇದ್ದಾರೆ ಆ ಥರದಲ್ಲಿ. ನಾನೂ ಕೂಡ ತುಂಬ ಆ ಥರದ ಜಾತಕಗಳನ್ನು ನೋಡಿದ್ದೀನಿ. ಅವರೆಲ್ಲರೂ ಕೂಡ ತಂಪಾಡಿಗೆ ತಾವು ಏನು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಜೀವನವೂ ಕೂಡ ನಾರ್ಮಲಾಗಿ ನಡೀತಾ ಇದೆ. ಕೆಲವರು ಅಸಾಮಾನ್ಯ ಸಾಧನೆಗಳನ್ನು ಮಾಡಿರೋದನ್ನು ಕೂಡ ನಾನು ನೋಡಿದ್ದೀನಿ. ಅಂದರೆ ಏನು ಗ್ರಂಥಗಳಲ್ಲಿ ಈ ಏನು ಕಾಂಬಿನೇಷನನ್ನು ದೋಷ ಅಂತ ಕರೆದಿಲ್ಲ ಅಂತ ಆಗಲೇ ನನಗೆ ಏನು ಹೇಳಿದ್ನೋ, ನಾವು ಪ್ರಾಕ್ಟಿಕಲಿ ಅಪ್ಲೈ ಮಾಡಿ ನೋಡುವಾಗಲೂ ಕೂಡ ಅದು ದೋಷ ಅಂತ ಅನ್ನಿಸ್ತಾ ಇಲ್ಲ ಆ್ಯಕ್ಚುಲಿ. ಹೀಗಾಗಿಯೇ ಸಾಕಷ್ಟು ಎಕ್ಸ್ಪರ್ಟ್ ಆಸ್ಟ್ರಾಲಜರ್ಗಳು ಅಂತ ಯಾರಿದ್ದಾರೋ ಅವ್ರು ಕೂಡ ಕಾಳಸರ್ಪ ದೋಷವನ್ನು ಏನು ಪರಿಗಣಿಸೋದಿಲ್ಲ. ಇಲ್ಲಿ ಮುಖ್ಯವಾಗಿ ಕಾಳಸರ್ಪ ದೋಷ ಇರಲಿ ಇಲ್ಲದೇ ಇರಲಿ, ಜಾತಕವನ್ನು ನಾವು ಒಂದು ಸ್ಟಡಿ ಮಾಡಬೇಕಾದ್ರೆ ಗ್ರಹಗಳ ಪೊಸಿಷನ್ ಇದೆಯಲ್ಲ ಅದೇ ಮುಖ್ಯ ಆಗುತ್ತೆ. ಅದರಲ್ಲೂ ಕಾಳಸರ್ಪ ದೋಷ ಇದ್ರೂ ಕೂಡ ಗ್ರಹಗಳ ಪೊಸಿಷನ್ ತುಂಬ ಚೆನ್ನಾಗಿತ್ತು ಅಂದರೆ ಅವರು ಅಸಾಮಾನ್ಯ ಸಾಧನೆಗಳನ್ನು ಕೂಡ ಮಾಡೋದಕ್ಕೆ ಅವಕಾಶಗಳು ಇರ್ತದೆ. ಜ್ಯೋತಿಷ್ಯದ ಸೂತ್ರಗಳು ಏನು ಹೇಳ್ತವೆ ಅಂದರೆ ಜಾತಕದಲ್ಲಿ ಗ್ರಹಗಳ ಪೊಸಿಷನ್ ಚೆನ್ನಾಗಿದ್ದು, ಲಗ್ನನೂ ಚೆನ್ನಾಗಿದ್ದು, ಲಗ್ನಾಧಿಪತಿನೂ ಚೆನ್ನಾಗಿ ಪೊಸಿಷನ್ ಆಗಿದ್ದಾಗ, ಚಂದ್ರ ಅಂದರೆ ರಾಶಿ, ಚಂದ್ರನೂ ಕೂಡ ಉತ್ತಮ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದಾಗ ನಿಮಗೆ ಯಾವ ದೋಷಗಳು ಕೂಡ ಬಾಧಿಸೋದಿಲ್ಲ. ಇನ್ನು ರಾಹುಕೇತುವಿನ ವಿಚಾರಕ್ಕೆ ಬರೋದಾದರೆ ಕಾಳಸರ್ಪ ದೋಷ ಇರಲಿ ಇಲ್ಲದೇ ಇರಲಿ ಜಾತಕದಲ್ಲಂತೂ ಅದು ಇದ್ದೇ ಇರ್ತದೆ. ಅದರ ಪೊಸಿಷನ್ಗೆ ಅನುಗುಣವಾಗಿ ಅದು ಒಳ್ಳೇದು ಮಾಡಬೇಕು ಅಂತಿದ್ರೆ ಒಳ್ಳೇದು ಮಾಡುತ್ತೆ, ನಿಮಗೆ ಕಷ್ಟ ಕೊಡಬೇಕು ಅಂತಿದ್ರೆ ಕಷ್ಟ ಕೊಡುತ್ತೆ. ಅದರ ಕೆಲಸ ಅದು ಮಾಡೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ರಾಹು ಅಥವಾ ಕೇತು ದ್ವಾದಶ ಭಾವದಲ್ಲಿದ್ದು ಅದರ ಮೇಲೆ ಏನಾದರೂ ನೆಗೆಟಿವ್ ದೃಷ್ಟಿ ಇತ್ತು ಅಂದರೆ ಅದು ತೊಂದರೆ ಕೊಡ್ತದೆ. ಅದಕ್ಕೆ ಕಾಳಸರ್ಪ ದೋಷ ಇರಬೇಕು ಅಂತೇನಿಲ್ಲ.
ಹಾಗೆಯೇ ಅಷ್ಟಮ ಭಾವದಲ್ಲಿದ್ದು ಅದರ ಮೇಲೂ ಏನಾದರೂ ನೆಗೆಟಿವ್ ದೃಷ್ಟಿ ಇತ್ತು ಅಂದರೆ ಅದೂ ಕೂಡ ತೊಂದರೆ ಕೊಡ್ತದೆ, ಅಪಾಯಕಾರಿ ಅಂತಲೂ ಅನ್ನಿಸ್ಕೊಳ್ಳುತ್ತೆ. ಈ ರೀತಿ ಪೊಸಿಷನ್ ಆಗಿರುವಂಥ ರಾಹು ಅಥವಾ ಕೇತುವಿನ ದಶೆ ಅಂತ ಬಂದಾಗ ಜೀವನದಲ್ಲಿ ಇರೋದನ್ನೆಲ್ಲ ಕಳ್ಕೊಳ್ಬೇಕಾಗಿ ಬರ್ಬೋದು, ಆರೋಗ್ಯ ಹದಗೆಡ್ಬೋದು, ಕಂಟಕಗಳು ಅಂತ ಹೇಳ್ತಾರೆ, ಅಂದರೆ ಜೀವಕ್ಕೇನೆ ಅಪಾಯ ಬರುವಂಥದ್ದು ಅಂಥ ಸನ್ನಿವೇಶಗಳು ಕೂಡ ಬರ್ಬೋದು. ಬೇರೆ ಗ್ರಹಗಳು ಸರಿಯಾಗಿ ಪೊಸಿಷನ್ ಆಗಿಲ್ಲ ಅಂದರೆ ಜೀವನ ನರಕವೂ ಆಗಬಹುದು. ಇದು ಕಾಳಸರ್ಪದೋಷದಿಂದ ಆಗುವಂಥದ್ದಲ್ಲ, ಈ ಗ್ರಹಗಳ ರಾಂಗ್ ಪೊಸಿಷನ್ನಿಂದ ಆಗುವಂಥ ಸಮಸ್ಯೆಗಳು. ಇದರಲ್ಲಿ 3 ಮತ್ತು 9, 3ರಲ್ಲಿ ರಾಹು ಮತ್ತು 9ರಲ್ಲಿ ಕೇತು ಇದ್ದಾಗ ಇದನ್ನು ಒಳ್ಳೆಯದು ಅಂತ ಹೇಳಿದ್ದಾರೆ. ಕಾಲಸರ್ಪದೋಷವೇ ಇದ್ರೂ ಕೂಡ ಒಳ್ಳೆಯದು ಅಂತ ಹೇಳಿದ್ದಾರೆ. ಹಾಗೆಯೇ 5ರಲ್ಲಿ ಕೇತು, 11ರಲ್ಲಿ ರಾಹು, ಇದು ಆ್ಯಕ್ಚುಲಿ ಇದನ್ನು ಯೋಗ ಅಂತ ಕನ್ಸಿಡರ್ ಮಾಡಿದ್ದಾರೆ. ಯಾಕೆಂದರೆ ಧನಸ್ಥಾನದಲ್ಲಿ ರಾಹು, ಪಂಚಮದಲ್ಲಿ ಕೇತು, ಇದರ ಮೇಲೆ ಏನು ನೆಗೆಟಿವ್ ದೃಷ್ಟಿ ಇಲ್ಲ ಅಂದರೆ ಇದು ಬಂದು ಒಳ್ಳೆ ಕ್ರಿಯೇಟಿವ್ ಎಬಿಲಿಟಿ, ಒಳ್ಳೆ ಬುದ್ಧಿವಂತಿಕೆ, ಹಾಗೆಯೇ ಏನು 11ನೇ ಭಾವದಲ್ಲಿರುವಂಥ ರಾಹು ಏನಿದೆಯೋ ವ್ಯಕ್ತಿಯನ್ನು ಶ್ರೀಮಂತರಾಗಿಯೂ ಕೂಡ ಮಾಡುತ್ತೆ. ಇನ್ನು ಈ ಕಾಳಸರ್ಪ ದೋಷದಲ್ಲಿ 12 ರೀತಿಯ ದೋಷಗಳನ್ನು ಹೆಸರಿಸಲಾಗಿದೆ. ಇದೆಲ್ಲವೂ ಕೂಡ ಒಂದೊಂದು ಸರ್ಪದ ಹೆಸರನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆ ಹೆಸರೇ ಕೆಲವರನ್ನ ಭಯಪಡಿಸ್ಬಿಡುತ್ತೆ. ಹಾಗಾಗಿನೇ ಕೆಲವರು ಏನು ಕಾಳಹಸ್ತಿ, ಕುಕ್ಕೆ ಇಂಥ ಕಡೆ ಪರಿಹಾರ ಮಾಡಲಿಕ್ಕೆ ಅಂತ ಹೋಗ್ತಾ ಇರ್ತಾರೆ. ಈಗ ಕಾಳಹಸ್ತಿಗೆ ಹೋಗೋದಿರಲಿ, ಅದು ಕುಕ್ಕೆಗೆ ಹೋಗೋದಿರಲಿ, ಅಥವಾ ಇನ್ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗೋದಿರಲಿ, ಅದು ಯಾವುದು ತಪ್ಪೇನಲ್ಲ, ಹೋಗೋದು ಒಳ್ಳೆಯದೇನೆ, ಹೋಗೋದ್ರಿಂದ ಒಳ್ಳೆಯದಾಗುತ್ತೆ. ಆದರೆ ಏನು ಒಂದು ಮಿತ್, ಏನು ಈ ಕಾಳಸರ್ಪ ದೋಷ ಅನ್ನೋದೇ ಮಿತ್. ಯಾಕೆಂದರೆ ಇದು ಶಾಸ್ತ್ರದಲ್ಲಿ ಹೇಳಿಲ್ಲ. ಈ ಮಿತ್ತನ್ನು ನಂಬಿ ನೀವು ಕಾಳಹಸ್ತಿಗೆ ಹೋಗಿ ಏನೋ ಪರಿಹಾರ ಮಾಡಿಸ್ತೀನಿ ಅನ್ನುವಂಥದ್ದಿರಲಿ, ಅಥವಾ ಬೇರೆ ಎಲ್ಲೋ ಹೋಗ್ಬಿಟ್ಟು ಪರಿಹಾರ ಮಾಡಿಸ್ಕೊಳ್ತೀನಿ ಅನ್ನೋದಿರಲಿ, ಇದು ಆ್ಯಕ್ಚುಲಿ ಇದು ಅನ್ವಯ ಆಗೋದಿಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಶಾಸ್ತ್ರದಲ್ಲೇ ಇದನ್ನು ಹೇಳಿಲ್ಲ. ಸೊ ಶಾಸ್ತ್ರದಲ್ಲಿ ಹೇಳದೇ ಇರೋದನ್ನು ಫಾಲೋ ಮಾಡೋದಕ್ಕೆ ಹೇಳಿದ್ರೆ ಅದು ದಾರಿ ತಪ್ಪಿಸ್ದಂಗೆ ಆಗುತ್ತೆ. ಅದರಿಂದ ಏನು ಪ್ರಯೋಜನವೂ ಆಗೋದಿಲ್ಲ. ಪ್ರಯೋಜನ ಯಾಕೆ ಆಗೋದಿಲ್ಲ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇದು ಕಾಳಸರ್ಪ ದೋಷ ಇರುವಂಥ ಜನ್ಮಕುಂಡಲಿ. ಅಂದರೆ ಈ ದೋಷ ಇರುವುದು ಜನ್ಮಕುಂಡಲಿಯಲ್ಲಿ. ಜನ್ಮಕುಂಡಲಿ ಅನ್ನೋದೇನು? ಅದು ನೀವು ಹುಟ್ಟುವಾಗ ಆಕಾಶದಲ್ಲಿನ ಗ್ರಹಗಳ ಪೊಸಿಷನ್ ಹೇಗಿರುತ್ತೋ ಅದರ ಒಂದು ಫೋಟೋ ಪ್ರಿಂಟ್ ಅಂತ ಹೇಳ್ಬೋದು. ಅಂದರೆ ನೀವು ಹುಟ್ಟಿದ ದಿನ, ಆ ಸಮಯದಲ್ಲಿ ನೀವು ಹುಟ್ಟಿದ ಸ್ಥಳದಿಂದ ಆಕಾಶವನ್ನು ನೋಡಿದಾಗ ಗ್ರಹಗಳು ಎಲ್ಲೆಲ್ಲಿ ಪೊಸಿಷನ್ ಆಗಿರ್ತಾವೋ ಅದನ್ನೇ ಫೋಟೋ ಪ್ರಿಂಟ್ ಥರ ತೆಗೆದಾಗ ಅದು ನಿಮ್ಮ ಜನ್ಮಕುಂಡಲಿ ಅಂತ ಅನ್ನಿಸ್ಕೊಳ್ಳುತ್ತೆ. ಅದನ್ನೇ ಆಧರಿಸಿ ನಿಮ್ಮ ಗ್ರಹಗತಿಗಳನ್ನು ಸ್ಟಡಿ ಮಾಡಲಾಗುತ್ತೆ ಮತ್ತು ಅದನ್ನೇ ಆಧರಿಸಿ ನಿಮಗೆ ಭವಿಷ್ಯವನ್ನು ಕೂಡ ಹೇಳೋದು. ಸೊ ಈ ಜನ್ಮಕುಂಡಲಿ ಅನ್ನುವಂಥದ್ದು ಏನಿದೆಯೋ ಇದು ಹಂಗೆ ಇರ್ತದೆ. ನೀವು ಹುಟ್ಟುವಾಗ ಏನು ಗ್ರಹಗಳ ಪೊಸಿಷನ್ ನೀವೊಂದು ಫೋಟೋ ಅಂತಲೇ ತೆಗೆದಿಟ್ಕೊಂಡಾಗ, ನೀವು ಚಿಕ್ಕ ಮಗುವಾಗಿದ್ದಾಗ ಒಂದು ಫೋಟೋ ತೆಗೆದ್ರಿ ಅಂತ ಇಟ್ಕೊಳ್ಳಿ, ಅದನ್ನು ನೀವು ಎಷ್ಟೇ ವಯಸ್ಸಾಗಲಿ ಆ ಫೋಟೋ ಬದಲಾಗಲ್ಲ ತಾನೇ? ಅದೇ ರೀತಿ ಇದು. ಫಾರ್ ಎಕ್ಸಾಂಪಲ್, ಅಂಥ ಜಾತಕಕ್ಕೆ ನೀವು ಪರಿಹಾರ ಮಾಡಿಸ್ತೀರಾ ಅಂದ್ಕೊಳ್ಳೋಣ. ಸೊ ಎಷ್ಟೋ ವರ್ಷ ಆದಮೇಲೆ ಮತ್ತೆ ಆ ಜಾತಕವನ್ನು ತೆಗೆದು ನೋಡಿದ್ರೆ ಅದು ಹಂಗೆ ಇರ್ತದೆ. ಯಾಕೆಂದರೆ ಕಾಳಸರ್ಪ ದೋಷ ಇದೆ ಅಂತಲೇ ತೋರಿಸ್ತಾ ಇರ್ತದೆ. ನಿಮಗೀಗ ನೋಡಿ, ಸಚಿನ್ ತೆಂಡೂಲ್ಕರ್ ಜಾತಕವನ್ನೇ ನಿಮಗೆ ತೋರಿಸ್ತೀನಿ. ಇದು ಅವರು ಹುಟ್ಟಿದ ದಿನದ ಗ್ರಹಗಳ ಪೊಸಿಷನ್. ಇದರಲ್ಲಿ ಕಾಳಸರ್ಪ ದೋಷ ಆವಾಗ ಅವರು ಹುಟ್ಟುವಾಗ ಇತ್ತು. ಹಾಗಾಗಿ ಜನ್ಮಕುಂಡಲಿಯಲ್ಲೂ ಕೂಡ ಅದೇ ದೋಷ ಕಾಣಿಸ್ಕೊಂಡಿದೆ. ಸೊ ಇದಕ್ಕೋಸ್ಕರನೇ ಅವರು ಕುಕ್ಕೆಗೆ ಬಂದಿದ್ದಾರೆ, ಬಂದು ಅಲ್ಲಿ ಕಾಳಸರ್ಪ ದೋಷಕ್ಕೆ ಸಂಬಂಧಪಟ್ಟಂಗೆ ಪೂಜೆನೂ ಮಾಡಿಸಿದ್ದಾರೆ. ಸೊ ಅದೆಲ್ಲ ಮಾಡಿಸಿದ ಮೇಲೂ ಕೂಡ ಏನು ಗ್ರಹಗಳ ಪೊಸಿಷನ್ ಏನು ಬದಲಾಗೋದೂ ಇಲ್ಲ, ಅದು ಹಾಗೇ ಇರ್ತದೆ. ಸೊ ಜಾತಕದಲ್ಲಿ ಇವಾಗ ತೆಗೆದು ನೋಡಿದ್ರೂ ಕೂಡ ಕಾಳಸರ್ಪ ದೋಷ ಹಾಗೇ ಕಾಣಿಸ್ತಾ ಇರ್ತದೆ. ಮತ್ತು ಈ ಕಾಳಸರ್ಪ ದೋಷಕ್ಕೆ ಸಂಬಂಧಪಟ್ಟಂಗೆ ತುಂಬ ಪರಿಣತರು ಇದರ ಬಗ್ಗೆ ತುಂಬ ಸ್ಟಡಿ ಮಾಡಿರೋರಿದ್ದಾರೆ. ಅವರು ಹೇಳೋ ಪ್ರಕಾರ, ಅವರು ಅಭಿಪ್ರಾಯ ಪಡೋ ಪ್ರಕಾರ, ಯಾರು ಈ ದೋಷ ಇರುವಂಥ ಚಾರ್ಟ್ಗಳು ಏನು ಕಾಳಸರ್ಪ ದೋಷ ಅಂತ ಏನು ಪರಿಗಣಿಸ್ತಾರೋ, ಈ ರೀತಿ ಕಾಳಸರ್ಪ ದೋಷ ಅಂತ ಅಲ್ಲ, ಅದು ಒಂದು ರೀತಿ ರಾಹು ಮತ್ತು ಕೇತುವಿನ ಏನು ಒಂದು ಆಕ್ಸಿಸ್ನಲ್ಲಿ, ಅಂದರೆ ಅದರ ನಡುವೆನೇ ಎಲ್ಲ ಪ್ಲ್ಯಾನೆಟ್ಗಳು ಬಂದಿಯಾಗಿದ್ದಾಗ ಜೀವನದಲ್ಲಿ ಒಂದು ಸ್ವಲ್ಪ ಅಡೆತಡೆಗಳು ಬರ್ಬೋದು, ಕೆಲವೊಂದು ಹರ್ಡಲ್ಸ್ಗಳನ್ನು ಫೇಸ್ ಮಾಡಬೇಕಾಗಿ ಬರ್ಬೋದು, ಪರಿಶ್ರಮದಿಂದ ಮೇಲೆ ಬರಬೇಕಾಗಿ ಬರ್ಬೋದು, ಟ್ವಿಸ್ಟ್ಗಳು, ಟರ್ನ್ಗಳನ್ನು ಅವರು ಲೈಫಲ್ಲಿ ಎದುರಿಸ್ಬೇಕಾಗಿ ಬರ್ಬೋದು ಅಂತ ಹೇಳ್ತಾರೆ. ಸೊ ಇದು ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ಕೂಡ ಪರಿಶ್ರಮದಿಂದನೇ ಮೇಲೆ ಬರಲಿಕ್ಕೆ ಸಾಧ್ಯ. ಜೀವನದಲ್ಲಿ ಏನು ಟ್ವಿಸ್ಟ್ಗಳು, ಟರ್ನ್ಗಳು ಇದೆಲ್ಲವೂ ಕೂಡ ಸಹಜ. ಸೊ ಹಾಗಾಗಿ ನೀವು ಈ ಕಾಳಸರ್ಪ ದೋಷ ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವು ಎದ್ನೋ ಬಿದ್ನೋ ಅಂತ ಯಾವುದೋ ಪರಿಹಾರದ ಹಿಂದೆ ಬೀಳೋದಿರಲಿ. ನೀವು ಕೆಲವರು ನನಗೆ ಕರೆ ಮಾಡಿ ಮಾತಾಡೋರು ತುಂಬ ಜನ ಈ ಕಾಳಸರ್ಪ ದೋಷದ ಬಗ್ಗೆ ನನ್ನನ್ನು ಕೇಳ್ತಾರೆ. ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಅವ್ರು ಕನ್ವಿನ್ಸ್ ಆಗೋದಿಲ್ಲ. ಅಂದರೆ ಜನರ ಮನಸ್ಸಿನಲ್ಲಿ ಒಂದು ಮಿತ್ ಅಷ್ಟೊಂದು ಪ್ರಬಲವಾಗಿ ಬೇರೂರ್ಬಿಟ್ಟಿದೆ. ಸತ್ಯ ಏನು ಅಂತ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋದ್ರೂ ಕೂಡ ನಾನು ಹೇಳ್ತಾ ಇರೋದು ಸುಳ್ಳು ಅನ್ನೋ ಥರದಲ್ಲಿ ಅವ್ರು ಅಂದ್ಕೊಳ್ತಾರೆ. ಸೊ ಅವರು ಪೂಜೆ ಪುನಸ್ಕಾರ ಎಲ್ಲ ಮಾಡಿಸ್ತಾನೂ ಇರ್ತಾರೆ. ಆದರೆ ಜೀವನದಲ್ಲಿ ಸರಿಯಾಗುವಂಥ ಸಮಯ ಅಂತ ಬಂದಾಗಲೇ ಸರಿಯಾಗುತ್ತೆ ಹೊರತು ಈ ದೋಷ ಅನ್ನೋದು ಚಾರ್ಟ್ನಲ್ಲಿ ಇತ್ತು ಅಂದರೆ ಆ ದೋಷದ ನಡುವೆನೇ ಅವರು ಬದುಕಬೇಕಾಗುತ್ತೆ. ಅದು ದೋಷ ಅಲ್ಲ ಫಸ್ಟ್ ಆಫ್ ಆಲ್.
ಆದರೂ ದೋಷ ಅಂತಲೇ ನಂಬ್ತೀರಾ ಅಂದ್ರೂ ಕೂಡ ಅದರ ನಡುವೆ ಬದುಕಬೇಕಾಗತ್ತೆ. ಲೈಫ್ನಲ್ಲಿ ಬೇರೆ ಗ್ರಹಗಳು ಒಳ್ಳೆಯ ಸ್ಥಿತಿಯಲ್ಲಿರುವಂಥ ಗ್ರಹಗಳು ಏನಾದರೂ ಅದರ ದಶೆಗಳು ಆ್ಯಕ್ಟಿವೇಟ್ ಆದಾಗ ಅವರಿಗೆ ಕಷ್ಟಗಳು ಕಡಿಮೆ ಇರ್ತದೆ. ಯಾವಾಗ ನೆಗೆಟಿವ್ ಪೊಸಿಷನ್ನಲ್ಲಿರುವಂಥ ಗ್ರಹಗಳು ಆ್ಯಕ್ಟಿವೇಟ್ ಆಗ್ತವೋ ಆವಾಗ ಸ್ವಲ್ಪ ಸಮಸ್ಯೆಗಳು ಕೂಡ ಇರ್ತದೆ. ಅದರ ನಡುವೆ ಅವ್ರ ಜೀವನ ಸಾಗುತ್ತೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋ ಸ್ನೇಹಿತರೆ, ನಮಸ್ಕಾರ. ನಿಮ್ಮಲ್ಲಿ ಯಾರಿಗಾದರೂ ನ್ಯಾಚುರಲ್ ಮತ್ತು ಒರಿಜಿನಲ್ ಜೆಮ್ ಸ್ಟೋನ್ಗಳ ಅಗತ್ಯ ಇದ್ದರೆ ಇಲ್ಲಿ ನೀಡಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಫೋನ್ ಇನ್ ಕನ್ಸಲ್ಟೇಷನ್ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಅಗತ್ಯ ಇದ್ದರೂ ಕೂಡ ಸಂಪರ್ಕಿಸ್ಬೋದು. ಕಾಂಟ್ಯಾಕ್ಟ್ ನಂಬರ್ 8431804559. ನಿಮ್ಮ ಯಾವುದೇ ಎನ್ಕ್ವೈರಿ ಇದ್ರೂ ಕೂಡ ಈ ನಂಬರ್ಗೆ ವಾಟ್ಸಪ್ ಕೂಡ ಮಾಡ್ಬೋದು.